ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಯಾವ ಊರು ನಿಮ್ಮದು? ನಮ್ಮದು ಅಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಓಕೆ. ನೆಲಕುದಿರಿ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಪ್ಪ ಅಂತ. ಹಾಂ. ಸೊ ಈಗ ಜಾಫ್ರಾಬಾದ್ ಎಮ್ಮೆ ತಗೊಂಡೋಗ್ತಿದ್ದೀರಾ ಶ್ರೀಕೃಷ್ಣ ಗೋಶಾಲೆಯಿಂದ? ಹ್ಞೂ ಸರ್. ಸೊ ಹೆಂಗೆ ಗೊತ್ತಾಯ್ತು ನಿಮಗೆ? ನಾವು ಯೂಟ್ಯೂಬ್ನಾಗ, ಇನ್ಸ್ಟಾಗ್ರಾಮ್ನಾಗ ನೋಡಿದ್ದು ಸರ್. ಎಮ್ಮೆ ನಮಗೆ ಚೆನ್ನಾಗಿ ಅನಿಸ್ತು. ಇಲ್ಲಿ ಇವರು ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡಿದ್ರು ಇವರು. ಓಕೆ ಓಕೆ. ಹಂಗಾಗಿ ನಾವು ನೋಡಿ ಬರೋಣ ಅಂತ ಬಂದ್ವಿ. ನಮಗೆ ಇಷ್ಟ ಅದು ತಗೊಂಡಿದ್ದು ಸರ್. ಟೋಟಲ್ ಎಷ್ಟು ತೊಗೊಂಡಿದ್ದೀರಾ ಸರ್ ನೀವು? 4 ಎಮ್ಮೆ ತಗೊಂಡಿದ್ದು ಸರ್. ಏನು ಸರ್ 4 ಎಮ್ಮೆ ತೊಗೊಂಡಿದ್ರೆ ಏನು ಉದ್ದೇಶ ನಿಮಗೆ? ನಮಗೆ ನಾವು ಒಂದು ಹೈನುಗಾರಿಕೆ ಮಾಡಕ್ಕಂತ ಒಂದು ಇಷ್ಟ ಸರ್. ಹೈನುಗಾರಿಕೆ ಮಾಡಕ್ಕಂತ ಇಷ್ಟ ಸರ್. ಓಕೆ ಓಕೆ. ಅದಕ್ಕೋಸ್ಕರ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಸರ್. ಓಕೆ ಓಕೆ ಓಕೆ. बच्चा बांध दे पहले 4. ಯಜಮಾನ್ರೆ ಹೇಳಿ, ಯಾವ ನಿಮ್ಮದು? ನೆಲಕುದ್ರಿ. ಎಲ್ಲಿ ಬರುತ್ತೆ ಇದು? ಸರ್ ನಮ್ಮದು ಅಗರಿಬೊಮ್ಮನಹಳ್ಳಿ, ವಿಜಯನಗರ ಜಿಲ್ಲಾ, ಅಗರಿಬೊಮ್ಮನಹಳ್ಳಿ ತಾಲೂಕು, ನೆಲಕುದ್ರಿ, 2ನೇ ಕಾಲುವೆ ನೆಲಕುದ್ರಿ. ಓಕೆ ಓಕೆ. ನಾವು ಜಾಫ್ರಾಬಾದ್ ಎಮ್ಮೆ ಖರೀದಿ ಮಾಡಿ ಸರ್. ಸರ್ ಏನು ಸರ್ ನಿಮ್ಗೆ ತಗೊಂಡೋಗೋ ಉದ್ದೇಶ ಏನಕ್ಕೆ? ತಗೊಂಡು ಹೋಗೋ ಉದ್ದೇಶ ಏನಿಲ್ಲ ಸರ್, ಅದನ್ನ ಹೈನುಗಾರಿಕೆ ಮಾಡಬೇಕು. ಅಲ್ಲೇ ಊರಾಗ ಡೈರಿ ಫಾರಮ್ ಐತೆ. ಅದಕ್ಕೆ ಮತ್ತೆ ಏನೋ ಈಗ ಎಲ್ಲ ಈ ವ್ಯವಸಾಯದಾಗ ಏನು ಉಳಿವಲ್ವು. ಹಾಗಾಗಿ ಮತ್ತೆ ನಾವು ಇವು ಹಾಲಿನಾಗರ ಅನುಕೂಲ ಆಕತ್ತೇನ, 1-2 ಎಕರೆ 3 ಎಕರೆ ಹುಲ್ ಸೊಪ್ಪು ಹಾಕಿ ಬೆಳೆಸ್ಕೊಂಡು ಅಭಿವೃದ್ಧಿ ಮಾಡೋಣ ಅಂತ ಉದ್ದೇಶಕ್ಕಾಗಿ ನಾವು 4 ಜಾಫರ್ ಎಮ್ಮೆ ತಗೊಂಡಿವಿ ಸರ್. ಶ್ರೀಕೃಷ್ಣ ಗೋಶಾಲೆ ಫಾರಮ್ ದನಿ ಇದೆ ಅನ್ನೋ ನಂಬರ್ ಇತ್ತು. ಆ ನಂಬರ್ಗೆ ನಾವು ಫೋನ್ ಮಾಡಿ ಮಾತಾಡಿದ್ವಿ. ಸರಿ ಆಯ್ತಪ್ಪ, ನಾವೆಲ್ಲ ಇಷ್ಟು ದನ ಗೋಶಾಲೆ ಮಾಡಿವಿ, ಇಷ್ಟು ದನಗಳು ಸಾಕಿದೀವಿ, ನೀವು ಬರ್ರಿ, ನಮ್ಮ ಹತ್ರನೂ ಜಾಫರ್ ಎಮ್ಮಿನ ಐತಿ, ಮೋರ ಎಮ್ಮಿನ ಐತಿ, ಗಿರಿ ಆಕಳ ಐತಿ ಎಲ್ಲ ಹೇಳಿದ್ರು ಸರ್ ಅವರು. ನಮಗೆ ಜಾಫರ್ ಎಮ್ಮಿ ಬೇಕಂದೀವಿ ಸರ್. ಅವ್ರಿಲ್ಲ, ನಾವು ಇಂಥ ದಿವಸ ತರಿಸ್ತೀವಿ, ನೀವು ಬರ್ರಿ, ನಿಮಗಾಗಿ ಅನುಕೂಲ ಆಯ್ತು, ನಿಮಗೆ ಹಿಡಿಸಿದ್ವು ಅಂದ್ರೆ ನೀವು ಒಯ್ಯಂತ್ರಿ, ನಾವು ತರಿಸಿರ್ತೀವಿ, ನೀವು ಬರ್ರಿ ಅಂದರು. ನಾವು ಬಂದಿದ್ದೀವಿ ಸರ್. ನಿನ್ನೆ ಬಂದು ಇಳ್ದಾವ ಅವು 10 ಎಮ್ಮೆ. ನಮಗೆ ಬಂದು ನೋಡಿದ್ವಿ ಎಲ್ಲ ಎಮ್ಮೆಗಳನ್ನ, ನಮ್ಮ ಮನ್ಸಿಗೆ ಬಂದವು. ಇಲ್ಲ ಸರ್, ಇವು ನಮಗೆ ಬೇಕು, ಒಂದು 4 ಎಮ್ಮೆ ಕೊಡ್ರಿ ಅಂತ ಕೇಳಿದ್ವಿ. ಅವರು ಖರೀದಿ ಕೊಟ್ಟಾರ ಸರ್. ಓಕೆ. ಹ್ಞೂ ಸರ್. ಏಕೆಂದರೆ ಈಗ ಹಳ್ಳಿ ಕಡೆಯಲ್ಲೇ ಎಮ್ಮೆಗಳು ಆಗ್ಬೋದು, ಹಸುಗಳಾಗೋದು ಸಖತ್ ಕಷ್ಟ ಇದೆ. ಹೌದು ಸರ್. ಈ ಗೋಶಾಲೆಯಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಹಸುಗಳನ್ನ ಎಮ್ಮೆಗಳನ್ನ ಮೇಂಟೈನ್ ಮಾಡ್ತಾವ್ರೆ ಇವರು. ಅದನ್ನು ಸರ್ ನಾವು ಹೇಳೋದು, ಇವರು ಸಿಟಿಯಾಗಿದ್ದು ಇಷ್ಟು ದನಗಳು ಸಂಪಾದನೆ ಇವ್ರು ಮಾಡ್ತಾರ. ನಾವು ಹೊಲಗಳಿದ್ದು, ಪಂಪ್ ಸೆಟ್ಗಳಿದ್ದು 4 ಎಮ್ಮೆ ಯಾಕೆ ಸಾಕಬಾರ್ದು, ನಾವು ಒಂದು ಹೈನುಗಾರಿಕೆ ಮಾಡೋಣ, ಅದರಲ್ಲಿದ್ದ ಏನಾರ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇವ್ನು ಮಾಡಕತ್ತೀವಿ ಸರ್. ಹೆಂಗ ಸರ್ ಗೋಶಾಲೆ ನೋಡಿ ನಿಮಗೆ? ಗೋಶಾಲೆ ಚೆನ್ನಾಗಿ ಮಾಡ್ಯಾರ ಸರ್. ಎಲ್ಲ ಮೇಂಟೆನೆನ್ಸ್ ಮಾಡ್ಬೇಕಲ್ಲ ಸರ್. ಹೌದೌದು. ಈಗ ಸುಮ್ಮನೆ ಸುಲಭ ಅಲ್ಲ ಯಾವುದು. ಹೌದು ಸರ್, ಹೌದು. ನಾವು 4 ಎಮ್ಮೆ ಸಾಕಾಕ ಒದ್ದಾಡಿ ಸಾಯ್ತೀವಿ. ಇಷ್ಟು 500-600 ದನಗಳು ಕಟ್ಟಿಗೆಂದು ಇಷ್ಟೆಲ್ಲ ಮೇಂಟೈನ್ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ತಾರಲ್ಲ, ಗ್ರೇಟ್ ಅಲ್ಲ? ದೊಡ್ಡ ಗ್ರೇಟ್. ಮತ್ತೆ ನಾವು 2-3 ದನ ಕಟ್ಟಿಗೆನ ಕಳ್ಳಿಯಾಗಿದ್ದಾರೆ ಸಾಯ್ತೀವಿ, ಹೊಡೆದಾಡ್ತೀವಿ. ಸಗಣಿ ಯಾರು ಬಳಿಯಕ್ಕೆ, ನೀರು ಯಾರು ಕುಡ್ಸಕ್ಕಂತ ಇವೆಲ್ಲ ಕಟ್ಟಿಗೆ ಮಾಡ್ತಾರಲ್ಲ, ಗ್ರೇಟ್ ಸರ್ ಅವರು. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. कार मत करो, कौन भरेगा उसका पैसे? तू भरता 30 रुपये ज़्यादा है। कितना है?